ಗೈಸ್, ಹೇಗಿದ್ದಾರೆ? ಚೆನ್ನಾಗಿದೆ. ಟ್ರೇಡ್ ಮಾರುತಿಗೆ ಸ್ವಾಗತ. ಈ ಥಂಬ್ನೇಲ್ ನೋಡಿ ಬಂದಿರಬಹುದು. ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಫ್ರೀ ಶಾಟ್ ನೋಡಿರ್ಬೋದು. ಫಂಡಮೆಂಟಲ್ ಯಾಕಂತಾರೆ ಮತ್ತು ಟೆಕ್ನಿಕಲ್ ಯಾಕಂತಾರೆ ಅಂತ ಈ ವಿಡಿಯೋನಲ್ಲಿ ಪೂರ ಮಾಹಿತಿ ನೋಡ್ಕೊಳ್ಳೋಣ ಅಂತ. ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅಂತಾನು ಮತ್ತು ಫಂಡಮೆಂಟಲ್ ಏನು ಟಾಪಿಕ್ಸ್ ಐತಿ, 7 ಟಾಪಿಕ್ಸ್ ಐತಿ ಫಂಡಮೆಂಟಲ್. ಮತ್ತು ಟೆಕ್ನಿಕಲ್ ಕಲಿಬೇಕಂತ ಏನೇನು ಟಾಪಿಕ್ಸ್ ಐತಿ, 9 ಟಾಪಿಕ್ಸ್ ಐತಿ. ಏನೇನು ಕಲಿಬೇಕಂತಂದ್ರೆ ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ. ಕೊನೆಯವಾಗಿ ವಿಡಿಯೋ ನೋಡ್ರೆ ಮತ್ತು ಫಂಡಮೆಂಟಲ್ ಅಂತ ಟೆಕ್ನಿಕಲ್ ಎಲ್ಲಿ ಯೂಸ್ ಆಗುತ್ತೆ, ಟೆಕ್ನಿಕಲ್ ಬಗ್ಗೆ ಏನೇನು ಪೂರ ಮಾಹಿತಿ ಕೊಡ್ತೀನಿ ಅಂತ. ಫಂಡಮೆಂಟಲ್ ಎಲ್ಲಿ ಯೂಸ್ ಆಗುತ್ತೆ ಈ ವಿಡಿಯೋನಲ್ಲಿ ಪೂರ ವಿಡಿಯೋ ನೋಡ್ರೆ ಏನಂತ ಏನೆಲ್ಲ ಪೂರ ಡೀಟೇಲ್ ಆಗಿ ವಿಡಿಯೋ ಹೇಳ್ತೀನಿ ಅಂತ. ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡೋಣ. ಶೇರ್ ಮಾರ್ಕೆಟ್ನಲ್ಲಿ ನೋಡಿರ್ಬೋದು ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ. ಟೆಕ್ನಿಕಲ್ ಫಂಡಮೆಂಟಲ್ ಅಂದರೆ ಏನು, ಟೆಕ್ನಿಕಲ್ ಎಲ್ಲಿ ಯೂಸ್ ಆಗುತ್ತೆ ಆ್ಯಂಡ್ ಫಂಡಮೆಂಟಲ್ ಎಲ್ಲಿ ಯೂಸ್ ಆಗುತ್ತೆ ಈ ವಿಡಿಯೋನಲ್ಲಿ ಪೂರ ಮಾಹಿತಿ ತಿಳ್ಕೊಳ್ಳೋಂಥ. ಟೆಕ್ನಿಕಲ್ ಬೆಸ್ಟು ಆರ್ ಫಂಡಮೆಂಟಲ್ ಬೆಸ್ಟು, ಯಾವುದು ಸ್ಟಡಿ ಮಾಡಬೇಕು, ಟೆಕ್ನಿಕಲ್ ಮಾಡಬೇಕಂತಂದ್ರೆ ಫಂಡಮೆಂಟ್ ಮಾಡಬೇಕಂತಂದ್ರೆ ಈ ಚಾಪ್ಟರ್ನಲ್ಲಿ ಪೂರ ತಿಳ್ಕೊಳ್ಳೋಣಂತ. ಪೂರ ಕೊನೆಯವಾಗಿ ವಿಡಿಯೋ ನೋಡ್ರೆ ಪ್ರಾಫಿಟಬಲ್ ಆಗಬೇಕಂತಂದರೆ ಟೆಕ್ನಿಕಲ್ ಸ್ಟಡಿ ಮಾಡಬೇಕಂದ್ರೆ ಫಂಡಮೆಂಟಲ್ ಮಾಡಬೇಕು. ಇದು ಕಂಪೇರ್ ಮಾಡಬೇಕಂತ ಶೇರ್ ಮಾರ್ಕೆಟ್ನಲ್ಲಿ 2 ಟೈಪ್ಸ್ ಅನಾಲಿಸಿಸ್ ಮಾಡ್ಬೋದು. ಫಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನೀವು ಯಾವ್ದು ಮಾಡಬೇಕಂತಂದ್ರೆ ನೀವು ಟೆಕ್ನಿಕಲ್ ಆ್ಯಂಡ್ ಫಂಡಮೆಂಟಲ್ ಇದು ಯಾವುದು ಚಲೋ, ಟೆಕ್ನಿಕಲ್ ಚಲೋ ಆರ್ ಫಂಡಮೆಂಟಲ್ ಚಲೋ. ದಿಸ್ ಆರ್ 2 ಬ್ರದರ್ಸ್ ಬಟ್ ಡಿಫ್ರೆಂಟ್ ಮದರ್ಸ್. ಬಿಗ್ ಇಸ್ ದ ಡಿಫ್ರೆಂಟ್ ಇದೆ. ಟೆಕ್ನಿಕಲ್ ಬೇರೆ ಇದೆ, ಫಂಡಮೆಂಟಲ್ ಬೇರೆ ಇದೆ. ನೀವು ನೋಡ್ಬೋದು ಟೆಕ್ನಿಕಲ್ ಅಂತಂದ್ರೆ ಟೆಕ್ನಿಕಲ್ ಇದಕ್ಕೆ ಯೂಸ್ ಆಗುತ್ತೆ. ಟೆಕ್ನಿಕಲ್ ಅಂತಂದ್ರೆ ಟ್ರೇಡ್ ಯೂಸ್ ಮಾಡ್ತಾರೆ. ಫಂಡಮೆಂಟಲ್ ಅಂತ ಇನ್ವೆಸ್ಟ್ಮೆಂಟ್ ಯೂಸ್ ಮಾಡ್ತಾರೆ. ಟೆಕ್ನಿಕಲ್ ಅಂತಂದ್ರೆ ನೀವು ನೋಡ್ಬೋದು ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಇದು ಕಂಪೇರ್ ಮಾಡೋಕ್ಕಾಗಲ್ಲ. ಬಿಗ್ಗೆಸ್ಟ್ ಡಿಫ್ರೆಂಟ್ ಇದೆ. ಟೆಕ್ನಿಕಲ್ ಅಂತಂದ್ರೆ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದು ನೀವು ಫಂಡಮೆಂಟಲ್ ಹಿಡಿದ್ರೆ ನೀವು ಫಂಡಮೆಂಟಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಂತಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು. ಫಂಡಮೆಂಟಲ್ ಇದು ಡಿಪೆಂಡೆಂಟ್ ಬೈ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟೈಮ್ಲೆಸ್ಸು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಒಂದ್ಸಲ ರೊಕ್ಕ ಹಾಕಿತ್ತಂದ್ರೆ ನೀವು 1 year 2 year 5 year ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಅನಾಲಿಸಿಸ್ ಮಾಡಿ ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಟೆಕ್ನಿಕಲ್ ಮತ್ತು ಡಿಫ್ರೆಂಟ್ ಫಂಡಮೆಂಟಲ್ ಅನಾಲಿಸಿಸ್ ನೀವು ನೋಡಿರ್ಬೋದು. ಟೆಕ್ನಿಕಲ್ ಮತ್ತು ಡಿಫ್ರೆಂಟ್ ಇದೆ ಫಂಡಮೆಂಟಲ್. ಇದನ್ನು ಟೆಕ್ನಿಕಲ್ನಲ್ಲಿ 9 ಟಾಪಿಕ್ಸ್ ಐತಿ, ಫಂಡಮೆಂಟಲ್ನಲ್ಲಿ 7 ಟಾಪಿಕ್ಸ್ ಐತೆ. ನಾವು ಏನೇನು ನೋಡ್ಕೋಬೇಕು, ಮೇನ್ ಇಂಪಾರ್ಟೆಂಟ್ ಟೆಕ್ನಿಕಲ್ನಲ್ಲಿ ಟ್ರೇಡ್ ಯೂಸ್ ಮಾಡ್ತಾರಲ್ಲ, ಟ್ರೇಡಿಂಗ್ ಮಾಡ್ತಾರಲ್ಲ, ಅದು ಟೆಕ್ನಿಕಲ್ ಇಂಡಿಕೇಟರ್ಸ್ ಅಂತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಹೆಂಗೆ ಮಾಡ್ಬೇಕು, ಹೆಂಗೆಲ್ಲ. ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡ್ಬೇಕು, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಲಾಂಗ್ ಟರ್ಮ್ನಲ್ಲಿ. ಮತ್ತು ಟೆಕ್ನಿಕಲ್ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ ನಾವು ಹೇಗೆ ಟೂಲ್ ಯೂಸ್ ಮಾಡಬೇಕು, ಹೇಗೆಲ್ಲ ಯಾವ ಸ್ಟಡಿ ಮಾಡ್ಬೇಕು, ಯಾವ ಸಿಲೆಬಸ್ ಐತಿ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ. ನಾವು ಏನೇನು ಟಾಪಿಕ್ಸ್ ಕವರ್ ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ಹೇಳ್ತೇನೆ ಅಂತ. ಫಸ್ಟ್ ನೀವು ನೋಡ್ಬೋದು ಟೆಕ್ನಿಕಲ್ ಪ್ರೈಸ್ ಆ್ಯಕ್ಷನ್ ಮೇನ್ ಇಂಪಾರ್ಟೆಂಟ್ ಇದೆ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಮೇನ್ ಇಂಪಾರ್ಟೆಂಟ್ ಇದೆ. ಬುಲಿಶ್ ಇದೆ, ಬಿರಿಶ್ ಇದೆ. ಕ್ಯಾಂಡಲ್ಸ್ಟಿಕ್ ಬಗ್ಗೆ ಪೂರ ಒಂದು ವಿಡಿಯೋ ತೊಗೊಂಬರ್ತದೆ ಅಂತ. ಚಾರ್ಟ್ ಪ್ಯಾಟರ್ನ್ ಅಂತ ಅಂದ್ರೂ. ಮತ್ತು ಇನ್ನೊಂದಿದೆ ಟೆಕ್ನಿಕಲ್ ಇಂಡಿಕೇಟರ್ಸ್ ಮೂವಿಂಗ್ ಅವರೇಜ್ ಇದೆ, RSI ಇದೆ, ಸೂಪರ್ ಟ್ರೆಂಡ್, ಎಕ್ಸ್ಪೆಕ್ಟೇಷನ್ ಪೂರ ಒಂದು ಡೀಟೇಲ್ ಆಗಿ ನೋಡಿ ವಿಡಿಯೋ ತೊಗೊಂಬರ್ತಾನೆ ಅಂತ. ಟ್ರೆಂಡ್ ಐಡೆಂಟಿಫೈ ಹೆಂಗೆ ಮಾಡಬೇಕು, ಬುಲಿಶ್ ಇದೆ, ಬಿರಿಶ್ ಇದೆ, ಪ್ರೀವಿಯಸ್ ಟ್ರೆಂಡ್ ಹೆಂಗೆ ಐಡೆಂಟಿಫೈ ಆಗಬೇಕು ಈ ವಿಡಿಯೋನಾಗೆ ಮುಂದಿನ ವಿಡಿಯೋನ ತೊಗೊಂಬರ್ತಾನೆ ಅಂತ ಕಮೆಂಟ್ ಹಾಕಿರಿ ಈ ವಿಡಿಯೋನಲ್ಲಿ. ಮತ್ತು ಸಪೋರ್ಟ್ ರಿಜಿಸ್ಟರ್ಸ್ ಅಂದ್ರೂ ಸಪೋರ್ಟ್ ಹೇಗೆ ಆಗೈತೆ, ಹೇಗೆಲ್ಲ ಸಪೋರ್ಟ್ ಹೆಂಗೆ ಡ್ರಾ ಮಾಡಬೇಕು, ಹೇಗೆಲ್ಲ ಮತ್ತು ಇನ್ನೊಂದು ವಿಡಿಯೋ ತೊಗೊಂಬರ್ತಾನೆ ಅಂತ. ಮತ್ತು ಬ್ರೇಕ್ಔಟ್ ಇದು ಪೂರ ಮೇನ್ ಇಂಪಾರ್ಟೆಂಟ್. ಬ್ರೇಕ್ ಡೌನ್ ಅಂದ್ರೆ ಏನು, ಮತ್ತು ಟೆಕ್ನಿಕಲ್ ಟೂಲ್ ಮತ್ತು ಪ್ರೈಸ್ ಆ್ಯಕ್ಷನ್ ಏನೇನು ತೋರಿಸೈತಿ. ಇನ್ನು 9 ಟಾಪಿಕ್ಸ್ ಐತಿ. ಒಂದು ಪೂರ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತಾನೆ ಅಂತ 9 ಟಾಪಿಕ್ಸ್ನಲ್ಲಿ ನೀವು ಕಮೆಂಟ್ ಹಾಕ್ರೆ. ಮತ್ತು ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನಾವು ಏನೇನು ನೋಡ್ಕೋಬೇಕಂತ ನಾವು ಪೂರ ಡೀಟೇಲ್ ಆಗಿ ಹೇಳ್ತೇನೆ ಅಂತ. ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡ್ಕೋಬೇಕು ನೀವು. ಫಸ್ಟ್ ಗ್ಲೋಬಲ್ ಇಕನಾಮಿಕ್ ಮತ್ತು ಲೋಕಲ್ ಇಕನಾಮಿಕ್ ನೋಡ್ಕೋಬೇಕು. ಸೆಕ್ಟರ್, ಇಂಡಸ್ಟ್ರಿ, ಕಂಪ್ನಿ ಏನಿದೆ, ಚಲೋ ಬೇಸ್ ಇದೆ ಇಲ್ಲ, ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಈ ಬಗ್ಗೆ. ಕ್ವಾಂಟಿಟಿ ಚಲೋ ಇದೆ ಕಂಪ್ನಿ ಇಲ್ಲ, ಭಾಳ ಅದಾವ ಕಂಪ್ನಿ ಹೇಗಿದೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು ಪೂರ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ನೀವು ನೋಡ್ಕೋಬೇಕು. ಕ್ವಾಂಟಿಟಿ ಮತ್ತು ಕ್ವಾಲಿಟಿ. ಮತ್ತು ಬ್ಯಾಲೆನ್ಸ್ ಶೀಟ್, PL ಅಕೌಂಟ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆ, ರೇಷಿಯೋ ಹೇಗಿದೆ, ಮತ್ತು ಆ್ಯನ್ಯುವಲ್ ರಿಪೋರ್ಟ್ ಫೈನಾನ್ಷಿಯಲ್ P ರೇಷಿಯೋ ಏನಿದೆ ಈ ಫಂಡಮೆಂಟಲ್ನಲ್ಲಿ. ಮತ್ತು ಬುಕ್ ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಈ ಪೂರ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪ್ರಾಫಿಟಬಲ್ ಯಾವ್ದು ಅಂತಂದ್ರೆ ನಾವು ನೋಡೋಣ ಈ ವಿಡಿಯೋನಲ್ಲಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ನೀವು ಶೇರ್ ಒಂದು ಕಾರ್ ತಗೋತಾರೆ. ಟೆಕ್ನಿಕಲ್ ಅಂತಂದ್ರೆ ಒಂದು ಡ್ರೈವರ್, ಫಂಡಮೆಂಟಲ್ ಅಂತಂದ್ರೆ ಒಂದು ಪೆಟ್ರೋಲ್. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಅಂತಂದ್ರೆ ನೀವು ಡ್ರೈವಿಂಗ್ ಚಲೋ ಹೊಡಿತಂದ್ರೆ ಫಂಡಮೆಂಟಲ್ ಚಲೋ ಇರಬೇಕು. ಪೆಟ್ರೋಲ್ ಚಲೋ ಇತ್ತಂದ್ರೆ ಗಾಡಿ ಚಲೋ ಹೋಗ್ತೈತಿ. ಅದು ಪೆಟ್ರೋಲ್ ಚಲೋ ಇಲ್ಲ ಅಂತಂದ್ರೆ ಗಾಡಿ ಹೋಗಲ್ಲ. ಅದೇ ಎಕ್ಸಾಂಪಲ್ ನೀವು ಫಂಡಮೆಂಟಲ್ನಲ್ಲಿ ಕಂಪ್ನಿ ಚಲೋ ಇತ್ತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಚಲೋ. ಅದೇ ಎಕ್ಸಾಂಪಲ್ ನೀವು ಹೇಳಿದ್ರೆ
ಟೆಕ್ನಿಕಲ್ ಶೇರ್ ಚಲೋ ಇತ್ತಂದ್ರೆ ನೀವು ಶೇರ್ ಬಾಯ್ ಆ್ಯಂಡ್ ಸೇಲ್ ಮಾಡಬಹುದು. ಅದನ್ನು ನೀವು ಫಂಡಮೆಂಟಲ್ ಅಂದ್ರೂ ಟೆಕ್ನಿಕಲ್ ಅಂತಂದ್ರೂ ನೀವು ಮಾಹಿತಿ ತಿಳ್ಕೊಂಡಿದ್ದೀರಾ. ಈ ಫಂಡಮೆಂಟಲ್ ಟೆಕ್ನಿಕಲ್ ಬಗ್ಗೆ ಏನೇನು ಸ್ಟಡಿ ಮಾಡ್ಬೇಕಂತ ನಾ ಈ ವಿಡಿಯೋನಲ್ಲಿ ಹೇಳೀನಿ. ಟ್ರೇಡಿಂಗ್ ಟೆಕ್ನಿಕಲ್ ಯೂಸ್ ಮಾಡ್ತಾರೆ, ಫಂಡಮೆಂಟಲ್ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಯೂಸ್ ಮಾಡ್ತಾರೆ. ಮುಂದಿನ ವಿಡಿಯೋನಾಗ ಸಿಗೋಣ ಅಂತ ಬಾಯ್.